ಯಾವ ರೀತಿಯಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಇರುವಂಥ ವಿಶ್ವಾಸ ಬಿಜೆಪಿಗೆ 28 ಹಾಗೆಯೇ ಕಾಂಗ್ರೆಸ್ 20+ ಅನ್ನುವಂಥ ಮಾತನಾಡಿದರೆ ಅವ್ರಿಗೆ 28 ಗೆಲ್ಲೋದಿಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಕೂಡ ಎಲ್ಲೊಂದು ಕಡೆ ಒಪ್ಕೊಳ್ತಾ ಇದೆ. ಯಾಕಂದರೆ ಕೆಲವು ಕ್ಷೇತ್ರಗಳಲ್ಲಿ ತುಂಬ ವೀಕ್ ಆಗಿದ್ದೀವಿ ನಾವು ಅನ್ನೋಂಥದ್ದು ಅವ್ರಿಗೆ ಗೊತ್ತಿರುವಂಥ ವಿಚಾರಣೆ. ಆದರೆ ಇಲ್ಲಿ ಗಂಗಾಧರ ಮೂರ್ತಿ ಅವರೇ, JDSನ ವೋಟು ಶಿಫ್ಟ್ ಆಗುತ್ತೆ, ನಮ್ಗೆ ಅದರಿಂದಾಗಿ 43 ಇದ್ದು 56% ವೋಟೆಲ್ಲ ಆಗೋಗ್ಬಿಡುತ್ತೆ ಅಂತೇಳಿ ಕಾಂಗ್ರೆಸ್ನವ್ರ ನಂಬಿಕೆ ಇದೆಯಲ್ಲ. ಅದಕ್ಕೆ ನಾನು ಆ ಮಾತನ್ನು ಕೇಳೋಕ್ಕೆ ಅದಕ್ಕೆ ಫಸ್ಟ್ ರಿಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಅದೇ ಪ್ರಶ್ನೆ ಕೇಳ್ತಿದ್ದೀರಿ. 56% ವೋಟ್ ರೀಚ್ ಆಗಿ ಗ್ಯಾರಂಟಿಗಳು ಎಲ್ಲವೂ ಸಕ್ಸಸ್ ಆಗಿ ಅವರೇ ಹೇಳಿರೋ ಪ್ರಕಾರ 1.5 ಕೋಟಿಯ ಜನಕ್ಕೆ ಗ್ಯಾರಂಟಿ ರೀಚ್ ಆಗಿದೆ, ಕುಟುಂಬಗಳಿಗೆ ರೀಚ್ ಆಗಿದೆ. 1.5 ಕೋಟಿ ಕುಟುಂಬ ಅಂದರೆ 2 ಓಟ್ ಅಂದ್ಕೊಂಡ್ರು 3 ಕೋಟಿ ಜನಸಂಖ್ಯೆ ಆಯಿತು. ಇರೋದು 5.5 ಕೋಟಿ ಓಟು, 5 ಕೋಟಿ 40 ಲಕ್ಷ ಓಟಿದೆ. 3 ಕೋಟಿ ರೀಚ್ ಆದರೆ ಎಷ್ಟು ಗೆಲ್ಲಬೇಕು ಇವರು? 1 ಪಾಯಿಂಟ್. ಎರಡನೇ ಪಾಯಿಂಟು, ಅಕಸ್ಮಾತ್ 20 ಗೆಲ್ತೀವಿ ಅನ್ನೋ ಆಶಾಭಾವನೆ ಇದ್ದರೆ, ನಿರಾಯಾಸವಾಗಿ 20 ಗೆಲ್ತೀವಿ ಅನ್ನೋಂಗಿದ್ರೆ, ಮಹದೇವಪ್ಪನ ನಿಲ್ಲು ಅಂದರೆ ನಿಲ್ತಾ ಇಲ್ಲ, ಚಲರಾಯಸ್ವಾಮಿ ನಿಲ್ಲು ಅಂದರೆ ನಿಲ್ತಾ ಇಲ್ಲ, ಸತೀಶ್ ಜಾರಕಿಹೊಳಿ ನಿಲ್ಲು ಅಂದರೆ ನಿಲ್ತಾ ಇಲ್ಲ, ಮುನಿಯಪ್ಪ ನಿಲ್ಲು ಅಂದರೆ ನಿಲ್ತಾ ಇಲ್ಲ. ಆ ಕಡೆ ರಾಜಣ್ಣ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗ್ತಾ ಇದೆ. ಕೇಳಿ ಒಂದು ನಿಮಿಷ. ರಾಜಣ್ಣ ಅಲ್ಲಿಗೆ ಬಂದೆ. ರಾಜಣ್ಣ ಅವ್ರು ನಿಲ್ಲಿ ಅಂದರೆ ನಿಲ್ತಾ ಇಲ್ಲ. ಇದ್ರ ಮಧ್ಯೆ ಇನ್ನೊಂದು ಭಾಳ ದೊಡ್ಡ ಬೆಳವಣಿಗೆ ಅಂದರೆ, ಪ್ರಪ್ರಥಮವಾಗಿ 6 ಸೀಟು 8 ಸೀಟು ಅನೌನ್ಸ್ ಮಾಡಿದ್ದಾರೆ. 6 ಸೀಟು 8 ಸೀಟಲ್ಲಿ ನಿಜವಾದ ಕಾಂಗ್ರೆಸ್ಸಿಗರು ಯಾರ್ಯಾರು? ಸ್ಟಾರ್ ಚಂದ್ರು ಕಾಂಗ್ರೆಸ್ಸಿಗರ? ಕಾಂಗ್ರೆಸ್ ಮೆಂಬರೇ ಅಲ್ಲ. ಮಂಡ್ಯ ಮುದ್ದನ್ಮೇಗೌಡರು BJPಗೆ ಹೋಗಿದ್ದರು, ವಾಪಸ್ ಕರ್ಕೊಂಬಂದಿದ್ದಾರೆ. ಜಯಪ್ರಕಾಶ್ ಹೆಗಡೆ BJPಲಿದ್ದರು, ನಿನ್ನೆವರೆಗೂ ಇವಾಗೂ BJPಲಿದ್ದಾರೆ, ಇನ್ನೂ ಸೇರಿಲ್ಲ. ಅವ್ರ ಟಿಕೆಟ್ ಅನೌನ್ಸ್ ಮಾಡ್ತಿದ್ದಾರೆ. ಮತ್ತು ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಪಾರ್ಟಿ ಮೆಂಬರೇ ಅಲ್ಲ, ಅವ್ರನ್ನ ಒಂದು ನಿಮಿಷ, ನಮ್ಗೆ ಗೊತ್ತದು. ನಮ್ಮ ದಳದಲ್ಲೂ ಮೆಂಬರ್ ಆಗಿದ್ರು, MP ಆಗಿದ್ದಾಗ. ಇಲ್ಲೂ ಮೆಂಬರ್ ಆಗಿದ್ದಾರೆ. ನಮ್ಮ ದಳದಲ್ಲಿ MP ಟಿಕೆಟ್ ಕೊಟ್ಟಾಗ ನಮ್ಮಲ್ಲೂ ಮೆಂಬರ್ ಆಗಿದ್ರು. ಈಗ ಮೆಂಬರ್ಶಿಪ್ ಇದು ಇವತ್ತಿದ್ರೆ ತೋರಿಸ್ಬಿಡಿ, ಈಗಲೇ ಇದ್ರೆ ತೋರಿಸಿ. ನಾಳೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಬೇಡ, ನಾಳೆ ಮಾಡಿಸ್ಬಿಟ್ಟು ಮಾಡೋದು ನನಗೂ ಗೊತ್ತಿಲ್ಲ. ಟ್ವೀಟ್ ಮಾಡಿಸ್ತೀನಿ. ನಾಳೆ ಮಾಡಿಸ್ಬಿಟ್ಟು ಮಾಡೋದು ನನಗೂ ಗೊತ್ತಿಲ್ಲ. ಆಗಿದೆ ಈಗ ಅವ್ರ ಅಧಿಕೃತ ಪಕ್ಷ ಸೇರ್ಪಡೆ ಮಾಡಿಸ್ಕೊಂಡಿದ್ರು. ಜಯಪ್ರಕಾಶ್ ಹೆಗಡೆ ಇನ್ನೂ ಅಧಿಕೃತವಾಗಿ ಸೇರಿಸ್ಕೊಂಡೇ ಇಲ್ಲ ಸರ್. ಮಂಡ್ಯ ಸ್ಟಾರ್ ಚಂದ್ರು ಮಾಡಿದಾರಲ್ಲ, ಅವ್ರ ಮೆಂಬರೇ ಅಲ್ಲ. ಅವ್ರ ವೆಂಕಟರಾಮೇಗೌಡ ಆಗಿದ್ದಾರೆ. ನಾನು ಹೇಳಿರೋದಲ್ಲ ಸರ್ ಇದು. ಜಯಪ್ರಕಾಶ್ ಹೆಗಡೆ ಆಗಿಲ್ಲ. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ಸಿನ ಸ್ಟೇಟ್ ಜನರಲ್ ಸೆಕ್ರೆಟರಿ ಡಾಕ್ಟರ್ ರವೀಂದ್ರ ಅವ್ರು ಮಾಡಿರೋ ಆಪಾದನೆ, ಪ್ರೈಮರಿ ಮೆಂಬರ್ ಅಲ್ಲ, ಇವನಿಗೆ ಹೆಂಗ್ ಟಿಕೆಟ್ ಕೊಟ್ರಿ ನೀವು ಅಂತ ಕೇಳಿದ್ದಾರೆ. ಮೆಂಬರ್ ಆಗಿದ್ದಾರೆ ಅವರು. KC ವೇಣುಗೋಪಾಲ್ ಅವರು ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ. ರಾಜೇಂದ್ರ ಸಾಹು, ಛತ್ತೀಸ್ಗಢ ರಾಯ್ಪುರ್ ವಿಕಾಸ್ ಉಪಾಧ್ಯಾಯ, ಛತ್ತೀಸ್ಗಢ ಮಹಾಸಮುದ್ ತಾಮರುದ್ದೀನ್ ಸಾಹು, ತಾಮ್ರಧ್ವಜ್ ಸಾಹು, ಕರ್ನಾಟಕ ಬಿಜಾಪುರ್ SC HR ಅಲ್ಗೋರ್, ಕರ್ನಾಟಕ ಹಾವೇರಿ ಅನಂತಸ್ವಾಮಿ ಗಡ್ಡೇವರ ಮತ್, ಕರ್ನಾಟಕ ತುಮಕೂರು SP ಮುದ್ದನ ಮೇಗೌಡ, ಕರ್ನಾಟಕ ಮಂಡ್ಯ ವೆಂಕಟರಾಮೇಗೌಡ ಸ್ಟಾರ್ ಚಂದ್ರು, ಕರ್ನಾಟಕ ಬ್ಯಾಂಗ್ಳೂರು ರೂರಲ್ DK ಸುರೇಶ್, ಶಿವಮೊಗ್ಗ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್, ಹಾಸನ್ ಶ್ರೇಯಸ್ ಪಟೇಲ್, then Kerala ಕಾಸರಗೋಡ್ ರಾಜಮೋಹನ್ ಉನ್ನಿತಾನ್, ಕಣ್ಣೂರ್ K ಸುಧಾಕರನ್. ಈ ಒಂದು ಮೊದಲ ಪಟ್ಟಿಯಲ್ಲೇ ವಯನಾಡಿನಿಂದ ರಾಹುಲ್ ಗಾಂಧಿ ಸ್ಪರ್ಧಿಸ್ತಾ ಇರುವುದನ್ನು ಕೂಡ ಕಾಂಗ್ರೆಸ್ ಅನೌನ್ಸ್ ಮಾಡ್ತಾ ಇದೆ. ಕೇರಳದ ವಯನಾಡಿನಲ್ಲೇ ರಾಹುಲ್ ಗಾಂಧಿ ಅವರು ಬೇರೆ ರಾಜ್ಯದಿಂದ ಕಂಟೆಸ್ಟ್ ಮಾಡಬಹುದು, ದಕ್ಷಿಣದಲ್ಲಿ ಅದು ಕರ್ನಾಟಕ ಅಥವಾ ತೆಲಂಗಾಣದಿಂದ ಕಂಟೆಸ್ಟ್ ಮಾಡಬಹುದು ಅಂದಿತ್ತು. ಆದರೆ ಇಲ್ಲ, ವಯನಾಡು ಕ್ಷೇತ್ರವನ್ನೇ ಉಳಿಸ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯವಾಗಿರುವಂಥ ಒಂದು ಅಂಶ ಕಾಂಗ್ರೆಸ್ನ ಲಿಸ್ಟ್ನಲ್ಲಿ ಇರುವಂಥದ್ದು. ಇದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.